ಸೀಸನ್ 3 ಸೀಸನ್ 2 ಸೀಸನ್ 1 ಹೇಗಿರುತ್ತೋ ಅದೇ ರೀತಿ ಇರುತ್ತೆ, ಅದೇ ಫಾರ್ಮ್ಯಾಟಲ್ಲಿರುತ್ತೆ. ಒಂದು ಇಡೀ ಜೀವನವನ್ನು 2.5 ಗಂಟೆಯಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ಅವ್ರ ಲೈಫ್ನ ಬೇರೆ ಬೇರೆ ಹಂತಗಳು ಹೇಗಿತ್ತು. ಯಾಕಂದರೆ ಈಗ ಎಷ್ಟೊಂದು ಲೈಫಲ್ಲಿ ಏನಾಯ್ತಂದರೆ ಒಂದು ಸಣ್ಣ ಇನಿಷಿಯಲ್ ಸ್ಟೇಜಲ್ಲಿ ನಿಮ್ಮ ಆರಂಭಿಕ ಪರಿಸ್ಥಿತಿಗಳು ಒಂದು ಸಣ್ಣ ಬದಲಾವಣೆ ಆದರೆ ನಿಮ್ಮ ಇಡೀ ಜೀವನವೇ ಬದಲಾಗ್ಬಿಡುತ್ತೆ. ಹಾಗಾಗಿ ಆ ಬಾಲ್ಯ ಹುಟ್ಟು ಅನ್ನೋದು ಎಲ್ಲರಲ್ಲೂ ಬಹಳ ಬಹಳ ಮುಖ್ಯ. ಅದನ್ನಾಮೇಲೆ ದಾಟಬೇಕು, ಸ್ವಪ್ರಯತ್ನ ಬೇಕು, ಅದಕ್ಕೆಲ್ಲ ಸಮಸ್ಯೆಗಳಾಗಿರುತ್ತೆ. ಅದನ್ನೆಲ್ಲ ಹೇಗೆ ದಾಟಿದ್ರು ಇವರೆಲ್ಲ ಅಂತ ಕಂಡುಹಿಡಿಬೇಕು. ಅದೇ ನಮ್ಮ ಈ ಸೀಸನಿನ ಮೇಯ್ನ್ ಇಂಟೆನ್ಷನ್ ಅದು. ಹಾಗಾಗಿ ಯಾರು ಅದನ್ನು ಹೇಗೆ ದಾಟಿದ್ರು, ಅವ್ರ ಸಮಸ್ಯೆಗಳನ್ನ ಹೇಗೆ ದಾಟಿದ್ರು, ಅವರು ಅವಕಾಶನ ಹೇಗೆ ಗಿಟ್ಟಿಸ್ಕೊಂಡ್ರು, ಅವಕಾಶ ಸಿಕ್ಕಿದಾಗ ಅದನ್ನು ಹೇಗೆ ಸದುಪಯೋಗ ಪಡಿಸ್ಕೊಂಡ್ರು, ಅದರಿಂದ ಇನ್ನೊಂದು ಹೆಚ್ಚಿನ ಮಟ್ಟಕ್ಕೆ ಹೇಗೆ ಹೋದರು, ಮೇಲಿನ ಮಟ್ಟಕ್ಕೆ ಹೇಗೆ ಹೋದರು ಅನ್ನೆಲ್ಲ ಕಂಡುಹಿಡಿಯೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಇದರ ಉದ್ದೇಶ ಏನು ಅಂದರೆ ಇದು ಬರೀ ಒಬ್ಬರ ವ್ಯಕ್ತಿಯ ಕಥೆನೇ ಅಲ್ಲ, ಅದು ಇಲ್ಲಿರೋರು ಅದ್ರ ಒಂದು ಎಕ್ಸಾಂಪಲ್ ಅಷ್ಟೇ. ಅದರಿಂದ ಯಾರೋ ಒಬ್ರು ನಿಮ್ಮಲ್ಲಿ ಸ್ಫೂರ್ತಿ ಪಡೆದು ನಾನೇನಾರು ಮಾಡ್ತೀನಿ ಕಣೆ, ನಾನೇನಾರು ಮಾಡಬಲ್ಲೆ, ಆ ಶಕ್ತಿ ನನ್ನಲ್ಲಿದೆ ಅಂತ ಒಂದು ನಂಬಿಕೆ ಎಲ್ಲರೂ ಹುಟ್ಟಬೇಕು ಅನ್ನೋದು ನನ್ನ ಉದ್ದೇಶ. ವೀಕೆಂಡ್ ವಿತ್ ರಮೇಶ್ನ ಉದ್ದೇಶನೇ ಅದು. ನೀವು ಪಕ್ಷಿ ನೋಟದಲ್ಲಿ ನೋಡೋದಾಗಿದ್ದರೆ ಇದು ಬರೀ ಒಂದು ಲೈಫ್ ಸ್ಟೋರಿ ಅಲ್ಲ, ಇಟ್ ಈಸ್ ಟು ಇನ್ಸ್ಪೈರ್ ಯು. ಇದು ನಿಮ್ಮ ಕತೆ, ಅಲ್ಲಿ ಕೂತಿರೋರ ಕಥೆನೇ ಅಲ್ಲ ಅದು. ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಕೂತಿರೋದು ಒಂದು ಭಾಗ ಅಷ್ಟೇ. ಇದು ಕೊನೆಗೆ ಅದು ನಿಮ್ಮ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ, ನೀವು ನಿಮ್ಮ ಜೀವನ ಏನು ಮಾಡ್ತೀರಿ ಅನ್ನೋ ಪ್ರಶ್ನಿಸೋ ಬಗ್ಗೆ ಅದು. ಹೌದು, ನಾನು ಮೊದಲನೇ ಸೀಸನಿಂದ ಅದನ್ನೇ ಹೇಳ್ಕೊಂಬರ್ತಾ ಇದ್ದೀನಿ. ಯಾಕಂದರೆ ಸಾಧನೆ ಅನ್ನೋದು ಬರೀ ಚಿತ್ರರಂಗಕ್ಕೆ ಮಾತ್ರ ಸೀಮಿತವಾದ ಹೇಗಾಗುತ್ತದು. ಎಲ್ಲ ಕ್ಷೇತ್ರದಲ್ಲೂ ಸಾಧಕರಿದ್ದಾರೆ. ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಸಾಧಕರಿದ್ದಾರೆ. ಏನು ಶಿಕ್ಷಣ ಕ್ಷೇತ್ರದಲ್ಲಿ ಎಷ್ಟೊಂದು ಜನ ಇದ್ದಾರೆ, ರಾಜಕೀಯ ಕ್ಷೇತ್ರದಲ್ಲಿ ಎಷ್ಟೊಂದು ಮಾದರಿ ರಾಜಕಾರಣಿಗಳಿದ್ದಾರೆ, ಕ್ರೀಡಾಪಟುಗಳು ಎಷ್ಟೊಂದು ಜನ ಇದ್ದಾರೆ, ಒಬ್ಬ ರೈತ ಇದ್ದಾನೆ, ಸೈನಿಕ ಇದ್ದಾನೆ. ಎಲ್ಲರನ್ನೂ ಕರ್ಕೊಂಬರ್ಬೇಕು, ಎಲ್ಲರ ಕಥೆಗಳನ್ನ ಜನಕ್ಕೆ ಹೇಳಬೇಕು, ಅದರಿಂದ ಯುವಕರ ಸ್ಫೂರ್ತಿ ಸಿಗಬೇಕು ಅನ್ನೋದೇ ನಮ್ಮ ಆಸೆ. ಆದರೆ ಒಬ್ಬ ಜನಪ್ರಿಯ ವ್ಯಕ್ತಿ, ಪರಿಚಯ ಇರೋ ವ್ಯಕ್ತಿಯ ಕಥೆ ಹೇಳಿದಾಗ ಜನಕ್ಕಿರುವಂಥ ಆ ಇಂಟ್ರೆಸ್ಟು ಇವರೆಲ್ಲ ಹೇಳಿದಾಗ ಅದೇ ಇಂಟ್ರೆಸ್ಟ್ನ ನೀವು ಬೆಳೆಸ್ಕೋಬೇಕು ಅನ್ನೋದೇ ನಮ್ಮ ಕಳಕಳ. ನಮ್ಮ ರಿಯಲಿ ನನಗೆ ಚಾನ್ಸ್ ಕೊಟ್ರಂತೂ ಎಲ್ಲರೂ ಕರೆದು ಎಲ್ಲರ ಕಥೆ ಹೇಳ್ಬಿಡ್ತೀನಿ ನಾನು. ನಮ್ಗೆ ಆ ಲೆವೆಲಲ್ಲಿ ನೀವು ಒಬ್ಬ ದರ್ಶನ್ ಎಪಿಸೋಡ್ನ, ಸುದೀಪ್ ಎಪಿಸೋಡ್ನ ಎಷ್ಟು ಪ್ರೀತಿಯಿಂದ ನೋಡಿದ್ರೆ ಅಷ್ಟೇ ಪ್ರೀತಿಯಿಂದ ನಾವೊಂದು ಅಶ್ವಿನ್ ಅಂತ ಒಬ್ಬಡನ್ನ ತೊಗೊಂಡು ಕೂರಿಸಿದಾಗ, ಕ್ಯಾಪ್ಟನ್ ಗೋಪಿನಾಥ್ ಅನ್ನೋ ಬಿಸ್ನೆಸ್ ಮನ್ ತೊಗೊಂಡು ಕೂರಿಸಿದಾಗ ಅಷ್ಟೇ ಪ್ರೀತಿಯಿಂದ ನೀವು ನೋಡಿದ್ರೆ, ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ನೋಡಿದ್ರೆ, ಅಷ್ಟೇ ದೊಡ್ಡ TRPಗಳು ನಮಗೆ ಸಿಕ್ಕರೆ ಇನ್ನೂ ಸುಲಭ ಆಗುತ್ತೆ ಅಂಥವ್ರನ್ನ ಕರ್ಕೊಂಬರಕ್ಕೆ ನನಗೆ. ಹಾಗಾಗಿ ಈ ಸಲ ಅಂತೂ ಡೆಫಿನೆಟಾಗಿ ನಾವು ಟ್ರೈ ಮಾಡ್ತಾನೇ ಇದ್ದೀವಿ. ನಾನು ಆಲ್ರೆಡಿ ಫೇಸ್ಬುಕ್ಕಲ್ಲೆಲ್ಲ ಹೇಳಿದ್ದೀನಿ, ನಿಮ್ಮ ಸುತ್ತಮುತ್ತ ಆ ಥರ ಯಾರು ಸಾಧಕರಿದ್ದರೆ ಅವ್ರ ಮಾಹಿತಿಗಳನ್ನ ನಮಗೆ ಕಳಿಸಿ, ಅದರಲ್ಲಿ ಕೆಲವ್ರನ್ನ ಆಯ್ಕೆ ಮಾಡಿ ಅಟ್ಲೀಸ್ಟ್ ಈ ಸೀಸನ್ ತೋರ್ಸೋಕ್ಕೆ ನಾನು ಇಷ್ಟಪಡ್ತೀನಿ ಅಂತ. ಇನ್ನು ಹಲವು ಸೀಸನ್ ನಾವು ಮಾಡ್ಬೋದು, ಒಂದು ಬರೀ ಚಿತ್ರರಂಗಕ್ಕೆ ಮಾಡ್ಬೋದು, ಒಂದು ಬರೀ ಕ್ರೀಡಾಪಟುಗಳಿಗೆ ಅಂತೆಲ್ಲ ಮಾಡ್ಬೋದು. ಬಟ್ ಎಲ್ಲ ಥರ ಸಾಧಕರನ್ನ ಪರಿಚಯ ಮಾಡಬೇಕು ಅಂತ ಹೊರಟಿದ್ದೀವಿ. ಇನ್ನು ನಿಮಗೆ ಬಿಟ್ಟಿದ್ದು, ನೀವೆಲ್ಲರೂ ಪ್ರೀತಿಯಿಂದ ನೋಡಬೇಕಷ್ಟೆ. ಆಸ್ ಇಟ್ ಈಸ್ ಪ್ರಕಾಶ್ ರಾಜ್ ಎಪಿಸೋಡ್ ಮುಗಿದಿದೆ, ನನಗೆ ಭಾಳ ಖುಷಿ ಆಯಿತು ಆ ಎಪಿಸೋಡು. ಜಗ್ಗೇಶ್ವರ್ ಎಪಿಸೋಡ್ ನಿನ್ನೆ ಮುಗಿಸಿದೆ, ನನಗೆ ಭಾಳ ಇಷ್ಟ ಆಯಿತು ಆ ಎಪಿಸೋಡ್ ಕೂಡ. ಈಗ ಅರ್ಜುನ್ ಜನ ಇವತ್ತು ಶೂಟ್ ಮಾಡ್ತಾ ಇದ್ವಿ, ಹರಿಕೃಷ್ಣ ಜಯಂತ್ ಕಾಕಿನಿ ಅವರು ನಡೀತಾ ಇದೆ, ಚಿತ್ರರಂಗದಗಳಿರೋದೆಲ್ಲ ನಡೀತಾ ಇದೆ. ಇನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರದ್ದು ಕತೆ ಹೇಳೋಣ ಅಂತ ಹೊರಟಿದ್ದೀವಿ. ಅನಿಲ್ ಕುಂಬ್ಲೆನ ಅಪ್ರೋಚ್ ಮಾಡಿದ್ದೀವಿ. ರಾಹುಲ್ ದ್ರಾವಿಡ್, ನಾನು ಕಮಲ್ ಹಾಸನ್ ಡೈರೆಕ್ಟ್ ಮಾಡೋಕ್ಕೆ ಮುಂಚೆ ರಾಹುಲ್ ದ್ರಾವಿಡ್ನ ಡೈರೆಕ್ಟ್ ಮಾಡಿದ್ದೆ. ನಾನು ರಾಹುಲ್ ಒಂದು CMC ಅಂತ ಒಂದು TV ಇದು ಮಾಡಿದ್ವಿ, ಸ್ಕೂಲ್ಸ್ಗೆಲ್ಲ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಹಾಗೆ ರಾಹುಲ್ ಬರಬೇಕು ಅಂತ ನನಗೂ ಆಸೆ ಇದೆ, ರಾಹುಲ್ನ ಅಪ್ರೋಚ್ ಮಾಡ್ತಾನೇ ಇದ್ದೀವಿ. ಬಟ್ ಏನಾಗುತ್ತೆ ಅಂದರೆ ನಮ್ಮ ಶೋಲ್ಲಿ ಬರೀ ಆ ವ್ಯಕ್ತಿ ಬಂದರೆ ಸಾಲಲ್ಲ, ಆ ಕುಟುಂಬದವರೆಲ್ಲ ಬರಬೇಕು, ಅವ್ರ ಫ್ರೆಂಡ್ಸ್ ಬರಬೇಕು, ಅವ್ರ ಇಡೀ ಜೀವನದಲ್ಲಿ ಮೇಯ್ನ್ ಪಾಯಿಂಟ್ಸ್ ಎಲ್ಲರೂ ಬರಬೇಕು. ಹಾಗಾಗಿ ಅದೊಂದು ಆರ್ಗನೈಸೇಷನ್ ಸ್ಕಿಲ್ ಅದು. ಎಲ್ಲರೂ ಒಂದೇ ಡೇ ಬರಬೇಕು, ಆ ಡೇಟ್ ನಮ್ಮ ಡೇಟಿಗೆ ಮ್ಯಾಚ್ ಆಗಬೇಕು. ತುಂಬ ಸಮಸ್ಯೆಗಳಿದೆ. ಟ್ರೈ ಅಂತೂ ಮಾಡ್ತಾಯಿದ್ದೀವಿ. ಡೆಫಿನೆಟಾಗಿ ಹೋದ ಸೀಸನಲ್ಲಿ ನಾವು ಕೊಟ್ಟಂಥ ಸೆಲೆಬ್ರಿಟೀಸ್ ಜೊತೆಗೆ ಇನ್ನೂ ಒಳ್ಳೆಯ ಸೆಲೆಬ್ರಿಟೀಸ್ ಇನ್ನೂ ಹಲವರಿದ್ದಾರೆ. ಚಿತ್ರರಂಗದ ಗೆಳೆಯರಿದ್ದಾರೆ, ಕ್ರೀಡಾಪಟುಗಳಿದ್ದಾರೆ, ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಎಲ್ಲರೂ ಕರ್ಕೊಂಬರ್ತೀವಿ. ಸೋಷಿಯಲ್ ಸರ್ವಿಸ್ ಮಾಡಿದವರು ಇದ್ದಾರೆ, ಎಲ್ಲರೂ ಬರ್ತಾರೆ.